ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಅಡಿಕೆ, ತೆಂಗು ಅದರಲ್ಲಿ ಅಂತರ ಬೆಳೆಯಾಗಿ ನೀವು ಜಾಯಿಕಾಯನ್ನು ಬೆಳಿಬಹುದು ಅಂತ ಅಂದ್ಕೊಂಡು ನಾವು ಫಾರ್ಮ್ ಟಿವಿಯವರು ಬಹಳಷ್ಟು ರೈತರಿಗೆ ಸಲಹೆಗಳನ್ನು ಕೊಡ್ತಾ ಇದ್ವಿ ಆಗಿತ್ತು. ಯಾರೆಲ್ಲ ಬೆಳೆದಿದ್ದಾರೋ ಅವರದ್ದು ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೀವಿ. ಈ ಜಾಯಿಕಾಯಿ ಬೆಳಿಬೇಕು ಅಂತಂದರೆ ರೈತರಿಗೆ ಹಲವಾರು ಸಂದೇಹಗಳಿದ್ವು. ಆ ಸಂದೇಹಗಳಲ್ಲಿ ಕೆಲವು ಸಂದೇಹಗಳು ನಮ್ಮಲ್ಲೂ ಕೂಡ ಇದ್ದವು. ಈಗ ರೈತರು ಸಾಮಾನ್ಯವಾಗಿ ಸರ್ ಎಷ್ಟು ಅಂತರದಲ್ಲಿ ಬೆಳಿಬೇಕು, ಈ ಹೆಂಗೆ ಹೋಗುತ್ತೆ ಜಾಯಿಕಾಯಿ ಮಾರುಕಟ್ಟೆ ಎಲ್ಲಿ ಅಂತ ಅಂದ್ಕೊಂಡು ಕೆಲವೊಂದು ಪ್ರಶ್ನೆಗಳು ಕೇಳ್ತಿದ್ರು. ನಮಗೂ ಸಹಿತ ಈ ಮಾರುಕಟ್ಟೆ ಬಗ್ಗೆ, ಎಷ್ಟು ಬೆಳೆದ್ರೆ ತೊಗೊಬಹುದು, ಎಲ್ಲಿ ತೊಗೊಬಹುದು ಅನ್ನೋದ್ರ ಬಗ್ಗೆ, ಅದೇ ರೀತಿ ಇದೊಂದು ಡಯೋಶಿಯಸ್ ಪ್ಲಾಂಟ್ ಅಂತಂತಾರೆ. ಅಂದರೆ ಗಂಡಿನ ಹೂ ಬೇರೆ ಮರದಲ್ಲಿ ಬಿಡುತ್ತೆ, ಹೆಣ್ಣು ಹೂ ಬೇರೆ ಮರದಲ್ಲಿ ಬರುತ್ತೆ, ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಕಸಿ ಗಿಡಗಳು ನೋಡಿದ್ರೆ 300-400 ರೂಪಾಯಿ ಒಂದು ಗಿಡಕ್ಕೆ ನರ್ಸರಿಯಲ್ಲಿ ಸಿಗುತ್ತೆ. ಅದೇ ಬೀಜದಿಂದ ಮಾಡಿದ ಗಿಡ 50 ರೂಪಾಯಿ. ಯಾವ್ದು ತೊಗೊಬೇಕು? ಕಸಿ ಗಿಡಗಳನ್ನು ಹಾಕಿದ್ರೆ ಅದೊಂಥರ ಫುಲ್ಲು ಬುಷ್ ಥರ ಬೆಳೆಯುತ್ತೆ, ಮರ ಆಗಲ್ಲ ಅಂತ ಹೇಳ್ತಿದ್ರು. ಇದೆಲ್ಲ ಏನು ಎತ್ತ, ನಿಜವಾಗ್ಲೂ ಜಾಯಿಕಾಯಿಯನ್ನು ಹೇಗಿದೆ, ಅದರ ಪರಿಸ್ಥಿತಿ ಹೇಗಿದೆ, ವಾಸ್ತವ ಹೇಗಿದೆ, ಫ್ಯೂಚರ್ ಹೇಗಿದೆ ಅನ್ನೋದನ್ನು ಎಲ್ಲ ತಿಳ್ಕೊಂಡು ಎಲ್ಲ ಮಾಹಿತಿಯನ್ನು ನಿಮಗೆ ಕೊಡಬೇಕು ಅಂದ್ಕೊಂಡು ನಾವಿವತ್ತು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ತ್ರಿಸೂರಿಗೆ ಬಂದಿದ್ದೀವಿ. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲಿ ಪ್ಲಾಂಟೇಶನ್ ಬೆಳೆಗಳ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ವಿಕ್ರಮ್ ಸರ್ ಅವರನ್ನು ಮಾತಾಡಿಸಿ ಜಾಯಿಕಾಯಿನ ಬಗ್ಗೆ A to Z ಎಲ್ಲ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ. ನಿಮಗೆ ತಿಳಿದಿರುವಂತೆ ಜಾಯಿಕಾಯಿ ಇದೊಂದು ತುಂಬ ಪ್ರಚಲಿತವಾಗಿರುವಂಥ ಸಾಂಬಾರು ಬೆಳೆ. ಸೊ ಪ್ರಮುಖವಾಗಿ ಇದು ಕೇರಳಕ್ಕೆ ಬಂದಿರುವಂಥದ್ದು ಒಂದು ಬೆಳೆ. 1800 ಇಸ್ವಿಯಲ್ಲಿ ಬ್ರಿಟಿಷರು ಕೇರಳಕ್ಕೆ ತಂದಂಥ ಒಂದು ಬೆಳೆ ಇದು. ಅದಾದ ನಂತರ ಇದು ಕಾಲಡಿ ಎನ್ನುವ ಭಾಗದಲ್ಲಿ ಇದು ತುಂಬ ಪ್ರಚಲಿತವಾಯಿತು. ಹಾಗೆ ಕಾಲಡಿ ನಂತರ ಆ ಕಾಲಡಿ ಎರ್ನಾಕುಲಂ ಡಿಸ್ಟಿಕಲ್ಲಿ ಇರುವಂಥ ಒಂದು ಭಾಗ. ಅದಾದ ನಂತರ ಹೀಗೆ ಉಳಿದಂಥ ಭಾಗಗಳು, ಕೇರಳ ಭಾಗಗಳಲ್ಲಿ ನಾವು ಈ ಜಾಯಿಕಾಯಿಯನ್ನು ನೋಡ್ಬೋದು. ಇತ್ತೀಚಿನ ದಿನಗಳಲ್ಲಿ ನಾವು ಜಾಯಿಕಾಯಿಯನ್ನು ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ತಮಿಳುನಾಡು, ಆಂಧ್ರ ಪ್ರದೇಶ, ಅದಲ್ಲದೆ ಏನು ನಮ್ಮ ಪಶ್ಚಿಮ ಬಂಗಾಳ, ಹಾಗೆ ಈ ಒಂದು ಈಶಾನ್ಯ ರಾಜ್ಯಗಳು ಕೂಡ ಈ ಒಂದು ಬೆಳೆ ಪಸರಿಸಿದೆ. ಸೊ ಅದಲ್ಲದೆ ಜಾಯಿಕಾಯಿ ನಾವು ಮೊದಲ ಹಂತದಲ್ಲಿ ಒಂದು ಉತ್ತಮವಾದಂಥ ಒಂದು ಬೆಲೆಯುಳ್ಳ ಒಂದು ಸಾಧನ ಆಗಿರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಏರಿಯಾ ವ್ಯಾಪ್ತಿ ನಮ್ಮಲ್ಲಿ ಜಾಸ್ತಿ ಆದಂತೆ ಈ ಬೆಳೆಯು ಕೂಡ ಒಂದು ರೇಟ್ ಕಡಿಮೆ ಆಗ್ತಾ ಬಂತು. ಹಾಗೆ ಜಾಯಿಕಾಯಿ ಮುಂಚೆ ನಾವು ಒಂದು 10 ವರ್ಷದ ಹಿಂದೆ ನಾವು ನೋಡಿದರೆ ಸುಮಾರು 2000 ಹಾಗೆ 1800ರಿಂದ 1000 ರೂಪಾಯಿ ಒಂದು ನಟ್ಮೆಗ್ ಹೂವು ಮತ್ತು ಕಾಯಿ ಸಾಮಾನ್ಯವಾಗಿತ್ತು. ಆದರೆ ಇದು ಇತ್ತೀಚಿನ ದಿನಗಳಲ್ಲಿ ಸುಮಾರು 1200ರಿಂದ 1400 ಹೂವಿಗೆ 200ರಿಂದ 400 ರೂಪಾಯಿವರೆಗೆ ಅದರಿಂದ ಬೀಜಕ್ಕೆ, ಕಾಯಿಗೆ ಬೆಲೆ ಇರುತ್ತೆ. ಹಾಗೆ ಜಾಯಿಕಾಯಿ ಬೆಳೆ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಕೂಡ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಈ ಜಾಯಿಕಾಯಲ್ಲಿ ನಾವು ನೋಡಿದಂತೆ ಕೊಯ್ಲು ಮಾಡೋದು ತುಂಬ ಸುಲಭ, ಹಾಗೆ ಒಣಗಿಸೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಈ ಒಂದು 2 ವ್ಯತ್ಯಾಸಗಳಲ್ಲಿ ನಮಗೆ ರೈತರು ಅದಕ್ಕೆ ಹೊಂದ್ಕೊಂಡಿದ್ದಾರೆ. ಅದಲ್ಲದೆ ಜಾಯಿಕಾಯಿ ಗಿಡ ಸಿಗುವಂಥದ್ದು ತುಂಬ ಕಷ್ಟ ಇದೆ. ಜಾಯಿಕಾಯಿ ಉತ್ತಮ ಕ್ವಾಲಿಟಿ ಉಳ್ಳ ಗಿಡ ಸಿಗುವಂಥದ್ದು ರೈತರಿಗೆ ಕಷ್ಟ ಇದೆ. ಇದು ಪ್ರಮುಖವಾಗಿ ನಾವು ಜಾಯಿಕಾಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಂಡುಬರುವಂಥದ್ದು. ಜಾಯಿಕಾಯಿ ನಾವು ಬೆಳೆ ಬಗ್ಗೆ ನೋಡ್ತಾ ಇದ್ವಿ. ಹಾಗೆ ನಮಗೆ ಜಾಯಿಕಾಯಿ ಒಂದು ಏನಂದರೆ, ಜಾಯಿಕಾಯಲ್ಲಿ 2 ಬೆಳೆಗಳು ಬರುತ್ತೆ, 2 ಉಪ ಬೆಳೆಗಳು. ಒಂದು ಜಾಯಿಕಾಯಿ ಹೂವು ಮತ್ತು ಜಾಯಿಕಾಯಿ ಬೀಜ ಆಗಿ ನಮಗೆ ಸಿಗುತ್ತೆ. ಸೊ ಅದು ನಮಗೆ ಒಂದು ತುಂಬ ಲಾಭದಾಯಕವಾಗಿರುವಂಥದ್ದು. ಜಾಯಿಕಾಯಿ ಸಾಮಾನ್ಯವಾಗಿ ನಾವು ನೇರವಾಗಿ ಬೆಳೆಯೋದಿಲ್ಲ. ಜಾಯಿಕಾಯಿ ಸಾಮಾನ್ಯವಾಗಿ ಇಂಟರ್ ಕ್ರಾಪ್, ಅಂತರ ಬೆಳೆಯಾಗಿ ಅಥವಾ ಪೆರಿನಿಯಲ್ ಕ್ರಾಪ್ಗಳ ನಡುವೆ ಈ ಬೆಳೆಯನ್ನು ನಾವು ಬೆಳಿತೀವಿ. ಸಾಮಾನ್ಯವಾಗಿ ಜಾಯಿಕಾಯಿ ನೋಡಿರ್ಬೋದು, ನಿಮಗೆ ಈ ಪ್ರದೇಶದಲ್ಲಿ ನೋಡ್ತಿರುವಂತೆ ನೀವು ಜಾಯಿಕಾಯಿ ಸ್ವಲ್ಪ ಓಪನ್ ಆಗಿ ಬೆಳೀತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ನಾವು ನೋಡ್ತಾ ಇರುವಂತೆ ಅದಕ್ಕೆ ಸ್ವಲ್ಪ ಶೇಡ್ ಬೇಕಾಗುತ್ತೆ. ಅದಲ್ಲದೆ ಅಂತರ ಬೆಳೆಯಾಗಿ ಅಡಿಕೆ, ತೆಂಗು, ಹಾಗೆ ಈ ಥರ ಪ್ಲಾಂಟೇಶನ್ ಕ್ರಾಪ್ಸ್, ಪೆರಿನಿಯಲ್ ಕ್ರಾಪ್ಸ್ ಅನ್ನುವಂಥ ಒಂದು ಬೆಳೆಯಲ್ಲಿ ನಾವು ಇದನ್ನು ಉಪಬೆಳೆಯಾಗಿ ಬೆಳೆಯುವಂಥದ್ದು. ಅದು ನಮಗೆ ಹೆಚ್ಚು ಲಾಭಕರವಾಗಿ ಸಿಗುವಂಥದ್ದು ಈ ಜಾಯಿಕಾಯಲ್ಲಿ. ಸೊ ಅದಲ್ಲದೆ ಜಾಯಿಕಾಯಿ ನಮಗೆ ನಮ್ಮ ಭಾರತದಲ್ಲಿ ಸಾಮಾನ್ಯ ಜಾಯಿಕಾಯಿ ನೋಡಿದಂಗೆ ನಾವು ಸುಮಾರು ಒಂದು 10-12 ರಾಜ್ಯಗಳಲ್ಲಿ ಬೆಳೀತಾ ಇದ್ದೇವೆ. ಅದಲ್ಲದೆ ನಾವು ಕೇರಳದಲ್ಲಿ ಎಲ್ಲ 14 ಜಿಲ್ಲೆಗಳಲ್ಲೂ ಬೆಳೀತಾ ಇದ್ದೇವೆ. ಹಾಗೆ ಕರ್ನಾಟಕದ ಇತ್ತೀಚೆಗೆ ನಾವು ಸೇರಿಸಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ,
ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹಾಗೆ ಅದಲ್ಲದೆ ನಾವು ಇತ್ತೀಚೆಗೆ ನಮ್ಮ ಒಂದು ನರ್ಸರಿಯಿಂದ ಅಥವಾ ನಮ್ಮ ಒಂದು ಯೂನಿಟಿಂದ ಸುಮಾರು ರಾಯಚೂರು ಕೂಡ ನಾವು ಗಿಡವನ್ನು ಸಹ ಕೊಟ್ಟಿದ್ದೀವಿ. ಸೊ ಇದು ಒಂದು ಜಾಯಿಕಾಯಿ ಹೇಗೆ ಇದು ವೇಗವಾಗಿ ಪಸರಿಸುತ್ತದೆ ಅನ್ನೋದು ನಮಗೆ ಒಂದು ತಿಳಿದು ಬರ್ತಾ ಇದೆ. ಸೊ ಜಾಯಿಕಾಯಿ ಸಾಮಾನ್ಯವಾಗಿ ಇದು ಈ ಒಂದು ಉಷ್ಣವಲಯದ ಬೆಳೆ ಇದು. ಸೊ ಈ ಉಷ್ಣವಲಯದ ಸುಮಾರು 25ರಿಂದ 32 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ನಲ್ಲಿ ನಮಗೆ ಸಾಮಾನ್ಯವಾಗಿ ಉತ್ತಮ ಬೆಳೆಯಾಗಿ ಸಿಗುತ್ತೆ. ಅದಲ್ಲದೆ ತುಂಬ ಒಂದು ಥಂಡಿ ಪ್ರದೇಶದಲ್ಲಿ ಜಾಯಿಕಾಯಿ ನಮಗೆ ನೋಡಿದಾಗ ಕಾಯಿಗಳು ಉದುರು ಬೀಳುವಂಥದ್ದು ನಾವು ನೋಡ್ತೀವಿ. ಸೊ ಅತಿ ಹೆಚ್ಚು ಉಷ್ಣ ಬಂದಾಗ ನಮಗೆ ಈ ಕರಾವಳಿಯಲ್ಲಿ ನಾವು ಈ ಪ್ರದೇಶದಲ್ಲಿ ನೋಡಿದಾಗ ಸುಮಾರು ಬೇಸಿಗೆಯಲ್ಲಿ ಟೆಂಪ್ರೇಚರ್ 38-40 ಡಿಗ್ರಿ ಸೆಲ್ಸಿಯಸ್ ತಲುಪಿದಾಗ ಈ ಕಾಯಿಗಳು ಚಿಕ್ಕ ಮಿಡಿಗಳು ನಮಗೆ ಉದುರು ಬೀಳುವಂಥದ್ದು ನಾವು ನೋಡ್ತೀವಿ. ಸೊ ಹಾಗೆ ಜಾಯಿಕಾಯಿಯನ್ನು ಸಾಮಾನ್ಯವಾಗಿ ಬಯಲು ಸೀಮೆಯಲ್ಲಿ ಕೂಡ ಇತ್ತೀಚೆಗೆ ಬೆಳೀತಾರೆ. ಹಾಸನ, ಬೆಂಗಳೂರು, ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ ಜಿಲ್ಲೆಗಳಲ್ಲೂ ಬೆಳೀತಾ ಇದ್ದಾರೆ. ಸೊ ಅಲ್ಲಿ ನಾವು ನೋಡಿದಾಗ ನಾವು ಬೇಸಿಗೆಯಲ್ಲಿ ಆ ಬೆಳೆಯನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದು ನಮಗೆ ಒಂದು ಮುಖ್ಯ. ಸೊ ಅದಲ್ಲದೆ ಮಳೆ ನೋಡಿದಾಗ ನಮಗೆ ಸಾಮಾನ್ಯವಾಗಿ 200-300 ಸೆಂಟಿಮೀಟರ್ ಮಳೆಯಾಗುವ 200-300 ಸೆಂಟಿಮೀಟರ್ ಮಳೆಯಾಗುವಂಥ ಪ್ರದೇಶದಲ್ಲಿ ನಾವು ಜಾಯಿಕಾಯಿ ಸಾಮಾನ್ಯ ಬೆಳೆಯಾಗಿ ಕಂಡುಬರುತ್ತೆ. ಅದಲ್ಲದೆ ಈಗ ನಾವು ಏನು ನಾನ್ ಟ್ರೆಡಿಷ್ನಲ್ ಏರಿಯಾ ಅಂತೀವಿ ಅಂಥ ಒಂದು ಏರಿಯಾಗಳಲ್ಲೂ ಕೂಡ ನಾವು ಜಾಯಿಕಾಯನ್ನು ಬೆಳಿಬೋದು. ಆದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನೀರಿನ ಒಂದು ಉಪಚಾರಗಳು ಅವಶ್ಯಕತೆ ಆಗಿರುತ್ತದೆ ಅಥವಾ ನೀರು ಕೊಡುವಂಥದ್ದು ನಮಗೆ ಅವಶ್ಯಕತೆ ಆಗಿರುತ್ತದೆ. ಜಾಯಿಕಾಯಿ ಪ್ರಮುಖವಾಗಿ ಅಂತರ ಬೆಳೆ ಆಗಿದ್ದರಿಂದ ನಮ್ಮ ಮಣ್ಣು ನಾವು ನೋಡ್ತೀವಿ ಒಂದು ಒಳ್ಳೆ ರೀತಿಯ ಲೋಮಿ ಸಾಯಿಲ್ ಅಂತ ಏನು ಒಂದು ಕೆಂಪು ಮಿಶ್ರಿತ ಮಣ್ಣು, ಕೆಂಪು ಮರಳು ಮಿಶ್ರಿತ ಮಣ್ಣು ತುಂಬ ಉತ್ತಮವಾಗಿರುತ್ತದೆ. ಅದಲ್ಲದೆ ಈ ಸಮುದ್ರದ ಏನು ಲ್ಯಾಟ್ರೈಟ್ ಸಾಯಿಲು ಅಥವಾ ಕಪ್ಪು ಮಿಶ್ರಿತ ಮಣ್ಣುಗಳಲ್ಲಿ ಅಷ್ಟಾಗಿ ಬರುವುದಿಲ್ಲ. ಆದರೆ ಮರಳು ಹೊಂದಿದ ಕಪ್ಪು ಮಿಶ್ರಿತ ಸಾಮಾನ್ಯ ಮಣ್ಣಲ್ಲಿ ಈ ಜಾಯಿಕಾಯಿಯನ್ನು ನಾವು ಬೆಳಿಬೋದು. ಇದು ಸಾಮಾನ್ಯವಾಗಿ ಅಸಿಡಿಕ್ ಸಾಯಿಲ್, ಅಸಿಡಿಕ್ಕಿಂದ 5.5 pH ಅಷ್ಟು ಈ ಸಾಯಿಲ್ಗೆ ತುಂಬ ಅವಶ್ಯಕತೆ ಇರುತ್ತದೆ. ಹಾಗೆ ನಾವು ಉತ್ತಮ ರೀತಿಯಲ್ಲಿ ಮಣ್ಣು ದೊರಕಿದಲ್ಲಿ ಈ ಬೆಳೆ ತುಂಬ ಉತ್ತಮವಾಗಿ ನಾವು ಕಂಡುಬರುತ್ತದೆ. ನಮ್ಮ ಫಸಲು ಕೂಡ ನಮಗೆ ಅತ್ಯುತ್ತಮವಾಗಿ ಸಿಗುತ್ತದೆ. ಜಾಯಿಕಾಯಿ ಸಾಮಾನ್ಯವಾಗಿ ಭಾರತದಲ್ಲದೆ ನಮಗೆ ಇಂಡೋನೇಷ್ಯಾ, ಗ್ರೆನಡಾ ಹಾಗೂ ಸುಮಾರು 16 ದೇಶಗಳಲ್ಲಿ ಬೆಳೀತಾರೆ. ಸೊ ನಮಗೆ ಪ್ರಮುಖವಾಗಿ ನೋಡಿದಾಗ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಜಾಯಿಕಾಯಿ ಇಂಡೋನೇಷ್ಯಾ 80% ನಮಗೆ ಈ ಬೆಳೆ ಇಂಡೋನೇಷ್ಯಲ್ಲಿ ಕಂಡುಬರುತ್ತದೆ. ಅದಲ್ಲದೆ ಇಂಡೋನೇಷ್ಯಾದಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಈ ಬೆಳೆಯನ್ನು ಬೆಳೆದು ಅದರಿಂದ ಎಣ್ಣೆ ಮತ್ತು ಅದರಿಂದ ಬೆಣ್ಣೆ ಈ ಒಂದು ಪದಾರ್ಥಗಳನ್ನು ತೆಗೆದುಬಿಟ್ಟು ಅವರು ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಸಪ್ಲೈ ಮಾಡುವಂಥ ಸಾಮಾನ್ಯವಾಗಿ ಅಮೇರಿಕಾ, ಯುರೋಪ್ ಹಾಗೆ ಕೆನಡಾ ಹಾಗೆ ಇತರ ಕಂಟ್ರಿಗಳಿಗೆ ಅವರು ಸಪ್ಲೈ ಮಾಡುವಂಥದ್ದು ನೋಡ್ತೀವಿ. ಹಾಗಾಗಿ ಈ ಬೆಳೆ ಒಂದು ಇಂಡೋನೇಷ್ಯಾದ ಒಂದು ಪ್ರಮುಖ ಬೆಳೆಯಾಗಿ ಕಂಡುಬಂತು. ಅದಾದ ನಂತರ ನಮ್ಮ ಭಾರತದ ಜೊತೆಗೆ ಗ್ರೆನಡಾ ಕಂಟ್ರಿ ಏನು ನಮ್ಮ ವೆಸ್ಟ್ ಇಂಡೀಸ್ ಕಂಟ್ರಿ ಹತ್ತಿರ ಇರುವಂಥ ಗ್ರೆನಡಾ ಕಂಟ್ರಿಯಲ್ಲಿ ಈ ಬೆಳೆ ಸ್ಪ್ರೆಡ್ ಆಗಿತ್ತು. ಆ ಗ್ರೆನಡಾದಲ್ಲೂ ತುಂಬ ಒಂದು ಏರಿಯಾ ಎಕ್ಸ್ಪ್ಯಾನ್ಷನ್ ಇತ್ತು. ಬಟ್ ಗ್ರೆನಡಾ ಕಂಟ್ರಿಯಲ್ಲಿ ಯಾವಾಗ ನಮಗೆ ಹರಿಕೇನ್ ಚಂಡಮಾರುತ ಬಂದಾಗ ಆ ಒಂದು ದೇಶದ ಕಂಪ್ಲೀಟ್ ಬೆಳೆ ನಾಶ ಆಗೋದ್ರಿಂದ ನಾವು ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಭಾರತ 2ನೇ ಸ್ಥಾನವನ್ನು ಹೋಗಿದೆ ಜಾಯಿಕಾಯಿಗೆ. ಜಾಯಿಕಾಯಿ ಹೇಗೆ ಇಂಡೋನೇಷ್ಯಾದ ಜಾಯಿಕಾಯಿ ಕ್ವಾಲಿಟಿ ಇದೆ, ಈಗ ಇಂಡಿಯಾ ಮತ್ತು ಶ್ರೀಲಂಕಾ ಜಾಯಿಕಾಯಿಗಳು ಒಂದು ಉತ್ತಮ ಒಂದು ಸ್ಥಾನವನ್ನು ಪಡೀತದವೆ. ಹಾಗಾಗಿ ಜಾಯಿಕಾಯಿ ಬರೀ ಸಾಂಬಾರು ಪದಾರ್ಥ ಮಾತ್ರ ಅಲ್ಲ, ಅದು ಔಷಧಿ ಗುಣಗಳಿಗೂ ಜಾಯಿಕಾಯಿ ಸಾಮಾನ್ಯ ಸಾಂಬಾರು ಪದಾರ್ಥ ಅಲ್ಲದೆ ಔಷಧಿ ಗುಣಗಳಾಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನಾವು ಏನು ಯೂಸ್ ಮಾಡ್ತಿದ್ದೀವಿ ಇವತ್ತಿನ ದಿನಗಳಲ್ಲಿ ಕ್ರೀಮ್ಗಳು, ನಮ್ಮ ಜಾಯಿಂಟ್ ಪೇಯ್ನ್ ಅಂಥ ಕ್ರೀಮ್ಗಳಿಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಜಾಯಿಕಾಯಿ ಬೀಜದಲ್ಲಿ ತೆಗೆದಂಥ ಬೆಣ್ಣೆ ಅದು ಪ್ರಮುಖ ಪಾತ್ರ ವಹಿಸುತ್ತದೆ. ಸೊ ಹಾಗಾಗಿ ಜಾಯಿಕಾಯಿ ನಾವು ಚಿಕ್ಕಲಿಂದ ನೋಡ್ಬೋದು, ನಮ್ಮ ತಾಯಿ ಹಾಲಿನೊಂದಿಗೆ ಜಾಯಿಕಾಯಿಯನ್ನು ಹಸುವಿನ ಹಾಲಿನಲ್ಲಿ ತೆಗೆದು ನಮಗೆ ತಿನ್ನಿಸ್ತಾಯಿದ್ರು. ಸೊ ಹಾಗೆ ಈ ಜಾಯಿಕಾಯಿ ನಮ್ಮ ಜೀವನದಲ್ಲಿ ಪ್ರಮುಖ ಭಾಗ ಆಗಿದೆ. ಅದಲ್ಲದೆ ಈ ಔಷಧಿ ಗುಣ ನಮ್ಮ ಬೆಳವಣಿಗೆ ಚಿಕ್ಕ ಹಂತದಿಂದ ನಾವು ನೋಡ್ತಾ ಬಂದಿರುವಂಥದ್ದು. ಹಾಗೆ ಜಾಯಿಕಾಯಿ ನಮ್ಮ ಸಾಂಬಾರ ಪದಾರ್ಥಗಳಲ್ಲಿ ಹಾಗೆ ಮಸಾಲ ಪದಾರ್ಥಗಳು ಏನು ಮಾರ್ಕೆಟಲ್ಲಿ ಸಿಗ್ತಾ ಎಲ್ಲ ಮಿಕ್ಸ್ಚರ್ಗಳು ಅದರಲ್ಲಿ ಮಿಕ್ಸ್ ಮಾಡಿ ಬರುವಂಥದ್ದು ಸೊ ನಾವು ಕಾಣ್ತಿದ್ದೀವಿ. ಗೆಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಗೆಲ್ಸಾಲ್
ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು. ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ನಾವು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ 2012ನೇ ಇಸ್ವಿಲಿಂದ ನಾವು ತಳಿ ಅಭಿವೃದ್ಧಿ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿರೋಂಥದ್ದು. ಸುಮಾರು ಕೇರಳದಲ್ಲಿ ಇರುವಂಥ ಉತ್ತಮ ರೈತರ ಒಂದು ಕೃಷಿಯಲ್ಲಿ ನಾವು ತೊಡಗಿರುವಂಥ ಜಾಯಿಕಾಯಿ ಕೃಷಿಯಲ್ಲಿ ತೊಡಗಿರುವಂಥ ಉತ್ತಮ ರೈತರ ನಾವು ಸಂಪರ್ಕದಲ್ಲಿ ಪಡೆದು ಅವರಲ್ಲಿ ಇರುವಂತಹ ಉತ್ತಮವಾದಂಥ ಕಾಯಿ, ಅದರಿಂದ ಸಂಖ್ಯೆ, ಆ ಕಾಯಿಂದ ಸೈಜು, ಹೂವಿನ ಹಾಗೆ ಅದರಿಂದ ವೆಯ್ಟ್ ಬರುವಂಥದ್ದು ನಾವು ನೋಡಿಬಿಟ್ಟು ಈ 3 ಪ್ಯಾರಾಮೀಟ್ರ್ ಆ ಒಂದು ಗುಣಗಳಿಗೆ ನಾವು ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟುಬಿಟ್ಟು ಈ ತಳಿಗಳನ್ನು ಅಭಿವೃದ್ಧಿಪಡಿಸಲು ನಾವು ಸ್ಟಾರ್ಟ್ ಮಾಡಿದ್ವಿ. ಸುಮಾರು 2012ರಿಂದ ಮಾಡಿರುವಂಥ ಒಂದು ಈ ಸಂಶೋಧನೆಯಲ್ಲಿ ಸುಮಾರು 2018ರಲ್ಲಿ ನಮಗೆ ಸುಮಾರು 55 ಅತಿ ಉತ್ತಮವಾಗಿ ಇಳುವರಿ ಕೊಡುವಂಥ, ಹಾಗೆ ಅದರಲ್ಲಿ ಈ 3 ಗುಣಗಳನ್ನು ಹೊಂದಿರುವಂಥ, ಯಾವುದಂದರೆ ಕಾಯಿಗಳ ಸಂಖ್ಯೆ, ಹಾಗೆ ಅದರಿಂದ ತೂಕ, ಹಾಗೆಂದ ಅದರಿಂದ ಸೈಜು ಗುಣಗಳನ್ನು ನೋಡಿಬಿಟ್ಟು ನಾವು ಮುಂದೆ ನಾವು ತಳಿ ಅಭಿವೃದ್ಧಿಯಲ್ಲಿ ತೊಡಗಿದ್ವಿ. ಸುಮಾರು 2017-18ರಲ್ಲಿ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೃಷಿಕರ ಸಹಯೋಗದೊಂದಿಗೆ ಫಾರ್ಮರ್ಸ್ ಪಾರ್ಟಿಸಿಪೇಟರಿ ಬ್ರೀಡಿಂಗ್ ಪ್ರೋಗ್ರಾಮಲ್ಲಿ ನಾವು ಸುಮಾರು 5 ತಳಿಗಳನ್ನು ನಾವು ಅಭಿವೃದ್ಧಿಪಡಿದ್ವಿ. ಸೊ ಈ 5 ತಳಿಗಳು ಫಾರ್ಮರ್ಸು ಹಾಗೂ ಮತ್ತು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸಹಭಾಗಿತ್ವದಲ್ಲಿ ಬಂದಿರುವಂಥ 5 ತಳಿಗಳು ದೇಶದಲ್ಲಿ ಅತ್ಯುತ್ತಮ ತಳಿಗಳು ಅಂತ ನಾವು ಹೇಳ್ಬೋದು. 55 ನಾವು ಒಂದು ಉತ್ತಮ ಕಲೆಕ್ಷನ್ಸನ್ನು ಮಾಡಿ ಎಲ್ಲ ಕೇರಳದ ಭಾಗಗಳನ್ನು ಸಂಪರ್ಕಿಸಿ 55 ಉತ್ತಮವಾಗಿ ಇಳುವರಿ ಕೊಡುವಂಥ ಏನು ನಾವು ಜಿನೋಟೈಪ್ಸ್ ಅಥವಾ ಆಕ್ಸೆಷನ್ಸ್ ಅಂತೀವಿ. ಸೊ ಇದನ್ನು ಕಲೆಕ್ಷನ್ ಮಾಡಿಬಿಟ್ಟು ಫರ್ದರ್ ನಾವು ಒಂದು 5ರಿಂದ 7 ವರ್ಷಗಳ ಕಾಲ ನಾವು ಅದನ್ನು ಒಂದು ಪ್ರಾಯೋಗಿಕವಾಗಿ ಗುಣ ನಾವು ಅಳವಡಿಸ್ಕೊಳ್ತೀವಿ. ಸೊ ಈ 7 ವರ್ಷಗಳ ಕಾಲ ನಮಗೆ ಯಾವುದು ಕಂಟಿನ್ಯೂಸ್ ಆಗಿ ಒಳ್ಳೆಯ ಇಳುವರಿ ಕೊಡುವಂಥ ಗಿಡಗಳನ್ನು ನೋಡಿಬಿಟ್ಟು ನಾವು ಈ 5 ತಳಿಗಳನ್ನು ನಾವು ಅಭಿವೃದ್ಧಿಪಡಿಸ್ತೀವಿ. ಈ 5 ತಳಿಗಳೆಂದರೆ KU ಮುಂಡಾತನಂ, KU ಪೂತರ, KU ಪುಲ್ಲನ್, KU ಕೊಚ್ಚುಕೊಡಿ, KU ಪುನ್ನತ್ತನ್ನಂ.
ಸೊ ಈ 5 ತಳಿಗಳು ನಮ್ಮಲ್ಲಿ ಅತ್ಯುತ್ತಮವಾಗಿ ಇಳುವರಿ, ದೇಶದಲ್ಲೇ ನಾವು ಇಳುವರಿ ಇರುವಂಥ ತಳಿಗಳೇ ಅತಿ ಉತ್ಕೃಷ್ಟವಾದ ತಳಿಗಳು ಅಂತ ನಾವು ಹೇಳ್ಬೋದು. ಆದರೆ ಜಾಯಿಕಾಯಲ್ಲಿ ಮತ್ತೊಂದು ಗುಣ ಅಂದರೆ ಆಯಾ ಪ್ರದೇಶಕ್ಕೆ ತಕ್ಕಂತೆ ಒಂದು ಇಳುವರಿನ ನಾವು ನೋಡ್ತೀವಿ. ಈ ಸಾಮಾನ್ಯವಾದ ಎತ್ತರದ ಪ್ರದೇಶಗಳಲ್ಲಿ ಉತ್ತಮ ಇಳುವರಿ ಅಂತ ಕೊಡುವಂಥದ್ದು, ಅತಿ ಎತ್ತರದ ಪ್ರದೇಶಗಳಲ್ಲಿ ಉತ್ತಮ ಇಳುವರಿ ಇದ್ದರೂ ಸಹ ನಮಗೆ ಕಾಯಿಗಳು ಉದುರುವಂಥದ್ದು ಆ ಥಂಡಿಗೆ ಮತ್ತು ಆ ತೇವಾಂಶಕ್ಕೆ. ಹಾಗೆ ನಾವು ಕರಾವಳಿ ಭಾಗದಲ್ಲಿ ನೋಡಿದಾಗ ಆ ಕರಾವಳಿಯಲ್ಲಿ ಉತ್ತಮ ಇಳುವರಿಗಳು ಕೊಡುವಂಥ ತಳಿಗಳನ್ನು ನಾವು ಕರಾವಳಿಗೆ ಸೂಕ್ತವಾಗಿ ನಾವು ಪರಿಗಣಿಸ್ತೇವೆ. ಹೀಗೆ ಆ ವೆರೈಟಿಗಳು ನಾವು ಡೆವಲಪ್ ಮಾಡಿದರೂ ಸಹ ಆಯಾ ಪ್ರದೇಶಕ್ಕೆ ಸೂಕ್ತವಾದಂಥ ವೆರೈಟಿಗಳಿವು. ಅದಲ್ಲದೆ ಈ ವೆರೈಟಿಗಳು ಹಲವಾರು ಪ್ರದೇಶಗಳಲ್ಲಿ ನಾವು ಕಂಡುಬರ್ತೀವಿ. ಈ ನಮ್ಮ ಯೂನಿವರ್ಸಿಟಿಯಿಂದ ನಾವು ಕೆಲವು ರೈತರುಗಳು ಗೋವಾದಿಂದ, ಮಹಾರಾಷ್ಟ್ರದಿಂದ, ಕರ್ನಾಟಕದಿಂದ, ಆಂಧ್ರ ಪ್ರದೇಶ ಹಾಗೆ ತಮಿಳುನಾಡಿಂದ ಅಲ್ಲದೆ ನಮ್ಮ ಕೇರಳ ರೈತರು ಅಲ್ಲದೆ ಈ ರಾಜ್ಯಗಳಲ್ಲಿ ಸಹ ನಮ್ಮ ಸಂಪರ್ಕಕ್ಕೆ ಬಂದು ಈ ಗಿಡಗಳನ್ನು ತಗೊಂಡು ಹೋಗಿದ್ದಾರೆ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಮೇಘಾ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘಾ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘಾ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘಾ ಅಗ್ರೋಟೆಕ್. ಕ್ಯಾಪ್ಸ್ಬರ್ ಅಗ್ರಿಸೈಂಟ್, ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISRನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHRನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHSನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ನಾವು ಮುಂಚೆ ನೋಡಿದಾಗೆ ಇದು KU ಪೂತರ ತಳಿ. ಈ ಪೂತರ ತಳಿಯ ಸಿಪ್ಪೆ ಸೇರಿಕೊಳ್ಳಿರುವಂಥ ಬೀಜ, ಹಾಗೆ ಸಿಪ್ಪೆಯಿಂದ ಬೇರ್ಪಡಿಸಿದ ಬೀಜ, ಹಾಗೆ ಮತ್ತು ಅದು ಪತ್ರ, ನಾವೇನು ಮೇಯ್ಸ್ ಅಂತ ಕರಿತೀವಿ. ಈ 3 ನಮ್ಮ ಉತ್ಪನ್ನಗಳನ್ನು ನಾವು ನೋಡ್ಬೋದು. ನಾವು ಹೂ ಅಥವಾ ಏನು ಪತ್ರೆ ಅಂತೀವಿ, ಇದು ಒಣಗಿದ ತೂಕ 2.06 ಗ್ರಾಮ್ ಇರುತ್ತೆ. ಬೀಜ ಒಣಗಿದ ತೂಕ 10.0 ಗ್ರಾಮ್ ಅಷ್ಟು ನಾವು ನೋಡ್ಬೋದು. KU ಕೊಚ್ಚುಕುಡಿ ಅಂತ, ಇದು ಮತ್ತೊಂದು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಭಿವೃದ್ಧಿಪಡಿಸುವಂಥ ತಳಿ. ಇದು ಸಾಮಾನ್ಯವಾಗಿ ರೈತರ ಒಂದು ಸಹಭಾಗಿತ್ವದಲ್ಲಿ ನಾವು ಬಿಡುಗಡೆ ಮಾಡಿರುವಂಥ ಒಂದು ತಳಿ. ಇದನ್ನು ನಾವು ಕ್ಲೋನಲ್ ಅಥವಾ ಇನ್ನು ಬಡ್ಡನ್ನು ನಾವು ಮಲ್ಟಿಪ್ಲೈ ಮಾಡಿಬಿಟ್ಟು ಅದನ್ನು ಇವ್ಯಾಲ್ಯೂಷನ್ ಮಾಡಿಬಿಟ್ಟು ಈ ತಳಿಯನ್ನು ಬಿಡುಗಡೆ ಮಾಡಿರ್ತೀವಿ. ಈ ತಳಿಯ ಒಂದು ಫಸಲನ್ನು ನೋಡಿದಾಗ, ಇಳುವರಿಯನ್ನು ನೋಡಿದಾಗ ಹೂ ಅಥವಾ ಮೇಯ್ಸ್ ಒಂದು ಮರದಲ್ಲಿ ಸಾಮಾನ್ಯ 4.48 kg ಅಷ್ಟು ಒಣಗಿದ ತೂಕದಲ್ಲಿ ಸಿಗುತ್ತೆ. ಹಾಗೆ ಬೀಜ ಒಂದು ಒಣಗಿದ ತೂಕದಲ್ಲಿ 20.88 kg ಅಷ್ಟು ಒಂದು ಮರದಲ್ಲಿ ಒಂದು ವರ್ಷಕ್ಕೆ ನಮಗೆ ಸಿಗುವಂಥದ್ದು ಅದು ತಳಿ.
ಹಾಗೆ ಮೇಜ್ ಅಥವಾ ಪತ್ರೆಯ ಒಂದು ತೂಕವನ್ನು ನೋಡಿದಾಗ ಒಣಗಿದ ತೂಕ 2.49 ಗ್ರಾಮ್ ಅಷ್ಟು ಒಂದು ಪತ್ರೆ ತೂಕ. ಹಾಗೆ ಬೀಜದ ತೂಕವನ್ನು ನೋಡಿದಾಗ 11.60 ಅಷ್ಟು ನಮಗೆ ಒಣಗಿದ ಒಂದು ಬೀಜದ ತೂಕವನ್ನು ಸಿಗುತ್ತದೆ. ಅದಲ್ಲದೆ ಈ ಬೀಜದಲ್ಲಿ ನಮಗೆ ಎಣ್ಣೆಯ ಅಂಶ 6.9% ಇರುತ್ತೆ. ಹಾಗೆ ಹೂವಿನಲ್ಲಿ ಅಥವಾ ಪತ್ರೆಯಲ್ಲಿ ನಮಗೆ ಎಣ್ಣೆಯ ಅಂಶ 11% ಅಷ್ಟು ಸಿಗುತ್ತೆ. KU ಪುನ್ನತನ್ ಅನ್ನುವ ಮತ್ತೊಂದು ತಳಿ ನಮ್ಮ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಹಾಗೂ ರೈತರ ಸಹಭಾಗಿತ್ವದಲ್ಲಿ ಬಿಡುಗಡೆ ಮಾಡಿರುವಂಥ ತಳಿ. ಇದು ಪತ್ರೆಯ ಒಂದು ಇಳುವರಿಯನ್ನು ನೋಡಿದಾಗ ನಾವು ಅಥವಾ ಮೇಜಿನ ಇಳುವರಿಯನ್ನು ನೋಡಿದಾಗ ಒಂದು ಮರದಲ್ಲಿ ಒಂದು ವರ್ಷಕ್ಕೆ 4.23 kg ಅಷ್ಟು ಸಿಗುತ್ತೆ. ಹಾಗೆ ನಟ್ ಈಲ್ಡ್ ಒಂದು ಮರದಲ್ಲಿ 19.39 kg ಅಷ್ಟು ನಮಗೆ ಒಂದು ವರ್ಷದಲ್ಲಿ ಇಳುವರಿ ಸಿಗುವಂಥದ್ದು. ಹಾಗೆ ನಾವು ಪತ್ರೆ ಅಥವಾ ಮೇಸಿನ ಒಂದು ಮೇಸಿನ ತೂಕವನ್ನು ನೋಡಿದಾಗ ಇದು ಅತಿ ಹೆಚ್ಚು ತೂಕವನ್ನು ಹೊಂದಿರುವಂಥ ಒಂದು ಪತ್ರೆ ಬಿಡುತ್ತೆ. 3.02 ಗ್ರಾಮ್ ಅಷ್ಟು ಒಂದು ನಮಗೆ ಸರಾಸರಿ ಇಳುವರಿ ಸಿಗುತ್ತೆ ಒಂದು ಪತ್ರೆಯಿಂದ. ಹಾಗೆ ಬೀಜದಿಂದ ನಮಗೆ ಒಣಗಿದ ಬೀಜದಿಂದ 13.85 ಗ್ರಾಮ್ ಅಷ್ಟು ಸಿಗುತ್ತೆ. ಅದಲ್ಲದೆ ಈ ಬೀಜದಲ್ಲಿ 4.5% ಅಷ್ಟು ಆಯಿಲ್ ಅಂಶ, ಹಾಗೆ ಮೇಸ್ನಲ್ಲಿ 9.5% ಅಷ್ಟು ಆಯಿಲ್ ಅಂಶ ಇರುತ್ತದೆ. ನೀವು ಈ ಒಂದು ಇದರಲ್ಲಿ ನೋಡ್ತಾ ಇರ್ಬೋದು ಚಿತ್ರದಲ್ಲಿ. ಸೊ ನಮಗೆ ಸಿಪ್ಪೆ ಸಮೇತ ಇರುವಂಥ ಬೀಜ, ಹಾಗೆ ಸಿಪ್ಪೆ ಇಲ್ಲದಂಥ ಬೀಜ, ಹಾಗೆ ನಾವು ಮಧ್ಯದಲ್ಲಿ ಒಂದು ಪತ್ರೆ ಅಥವಾ ಮೇಸನ್ನು ನಾವು ನೋಡ್ಬೋದು. KU ಮುನ್ನತನಂ ಮತ್ತೊಂದು ತಳಿ ನಾವು ಅಭಿವೃದ್ಧಿಪಡಿಸುವಂಥದ್ದು. ಹಾಗೆ ಈ ಒಂದು ತಳಿಯ ಒಂದು ಗುಣಗಳನ್ನು ನೋಡಿದಾಗ ಪತ್ರೆ ಅಥವಾ ಹೂವಿನ ಇಳುವರಿಯನ್ನು ನೋಡಿದಾಗ ನಾವು ಒಂದು ಮರಕ್ಕೆ ಒಂದು ವರ್ಷದಲ್ಲಿ 3.89 kg ಅಷ್ಟು ಸಿಗುತ್ತೆ. ಹಾಗೆ ನಟ್ ಈಲ್ಡ್ ಒಂದು ಮರಕ್ಕೆ 19.7 kg ಅಷ್ಟು ನಮಗೆ ಸಿಗುವಂಥದ್ದು. ಅದೇ ರೀತಿ ಒಂದು ಬೇರೆ ಗುಣಗಳನ್ನು ನೋಡಿದಾಗ ಮೇಸ್ ವೆಯ್ಟ್ ಒಂದು ಒಣಗಿದ ಒಂದು ಪತ್ರೆಯ ತೂಕವನ್ನು ನೋಡಿದಾಗ 2.49 ಗ್ರಾಮ್ ಇರುತ್ತೆ. ಹಾಗೆ ನಟ್ ವೆಯ್ಟ್ 12.6 ಗ್ರಾಮ್ ಅಷ್ಟು ನಮಗೆ ಸಿಗುವಂಥದ್ದು. ಅದಲ್ಲದೆ ಕರ್ನಲ್ ಆಯಿಲು 6.9% ಅಷ್ಟು ಇರುತ್ತೆ. ಹಾಗೆ ಮೇಸ್ ಆಯಿಲ್ ಅದು ಪತ್ರೆಯ ಒಂದು ಆಯಿಲ್ ಅಂಶ 11% ಅಷ್ಟು ನಮಗೆ ಕಾಣಸಿಗುತ್ತೆ. KU ಪುಲ್ಲನ್ ಅನ್ನುವ ಒಂದು ತಳಿ ಇದು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಹಾಗೆ ರೈತರ ಒಂದು ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸುವಂಥ ಒಂದು ತಳಿ. ಈ ತಳಿಯು ಸಾಮಾನ್ಯ ನಾವು ಕರಾವಳಿ ಭಾಗದಲ್ಲಿ ಸಹ ಅಭಿವೃದ್ಧಿಪಡಿಸಿರುವಂಥ ತಳಿ. ಈ ತಳಿಯು ಸುಮಾರು 2.86 kg ಅಷ್ಟು ಒಂದು ಮೇಸ್ ಈಲ್ಡನ್ನು ನಮಗೆ ಸಿಗುತ್ತೆ. ಹಾಗೆ ನಟ್ ಈಲ್ಡ್ ನೋಡಿದಾಗ 22.79 kg ಅಷ್ಟು ಒಂದು ಇಳುವರಿ ಸಿಗುವಂಥದ್ದು. ಹಾಗೆ ಮೇಸ್ ವೆಯ್ಟ್ ಒಂದು ಹೂವಿನ ಒಂದು ತೂಕ ನೋಡಿದಾಗ ಅಥವಾ ಒಂದು ಮೇಸಿನ ತೂಕ ನೋಡಿದಾಗ ಇದು ಸಾಮಾನ್ಯ ಒಂದು ಇಳುವರಿ ಕೊಡುವಂಥದ್ದು 1.69 ಗ್ರಾಮ್ ಅಷ್ಟೇ ಇರುತ್ತೆ ನಮಗೆ ಹೂವು. ಅದಲ್ಲದೆ ನಟ್ಟನ್ನು ನೋಡಿದಾಗ ನಮಗೆ 10.85 ಗ್ರಾಮ್ ಅಷ್ಟು ತೂಕವನ್ನು ಸಿಗುತ್ತೆ. ಅದಲ್ಲದೆ ಕರ್ನಲಲ್ಲಿ ಆಯಿಲ್ ಕಂಟೆಂಟನ್ನು ನೋಡಿದಾಗ ನಾವು 4.6%, ಹಾಗೆ ಮೇಸಲ್ಲಿ ನಮಗೆ ಒಂದು ಆಯಿಲ್ ಕಂಟೆಂಟ್ ನೋಡಿದಾಗ 12.6% ಅತಿ ಹೆಚ್ಚು ಒಂದು ಆಯಿಲನ್ನು ನಾವು ಮೇಸ್ನಲ್ಲಿ ನೋಡ್ತೀವಿ. ಈ ತಳಿ ಸಾಮಾನ್ಯವಾಗಿ ನಾವು ಕರಾವಳಿ ಭಾಗದ ಕೇರಳದಲ್ಲಿ ನಾವು ಸಜೆಸ್ಟ್ ಮಾಡ್ತೀವಿ. ಅದಲ್ಲದೆ ಕರ್ನಾಟಕದ ಕೆಲವೊಂದು ಕರಾವಳಿ ಭಾಗ ಕೂಡ ಈ ತಳಿ ನಮಗೆ ಸೂಕ್ತವಾಗಿರುತ್ತೆ. ಸಾಮಾನ್ಯವಾಗಿ ಯಾವುದೋ ಒಂದು ಬೆಳೆ ಬಗ್ಗೆ ನಾವು ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಅದರ ಪ್ರತಿಯೊಂದು ವಿಷಯವನ್ನು ಸಹಿತವ ನಿಮಗೆ ತಲುಪಿಸೋಕೆ ಪ್ರಯತ್ನ ಪಡ್ತೀವಿ. ಅದೇ ರೀತಿ ಇವತ್ತು ವಿಕ್ರಮ್ ಸರ್ ನಮಗೆ ಜಾಯಿಕಾಯಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಾಗಿತ್ತು. ಮೊದಲಿಗೆ ಜಾಯಿಕಾಯಿ ಅಂತಂದ್ರೆ ಏನು, ಅದರಲ್ಲಿ ಯಾವ್ಯಾವ ಭಾಗವನ್ನು ಎಕನಾಮಿಕ್ ಭಾಗ ಅಂತ ಕನ್ಸಿಡರ್ ಮಾಡ್ತೀವಿ, ಭಾರತದ ಮಟ್ಟಿಗೆ ಭಾರತದ ಜಲ್ಲಿ ಬೆಳೀತಾ ಇರುವಂತಹ ಜಾಯಿಕಾಯಿ ಎಲ್ಲೆಲ್ಲಿ ಬೆಳೀತಾ ಇದ್ದಾರೆ, ವಿಶ್ವದಲ್ಲಿ ನೋಡೋದಾದರೆ ಭಾರತದ ಪರಿಸ್ಥಿತಿ ಏನಿದೆ, ಜಾಯಿಕಾಯಿಗೆ ಡಿಮ್ಯಾಂಡ್ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು. ಅದಾದಮೇಲೆ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ರೈತರ ಜೊತೆ ಸೇರಿಕೊಂಡು ಅಲ್ಲಿ ರೈತರ ತೋಟಗಳಿಗೆ ಹೋಗಿ ಅವರದ್ದೇ ಒಂದು ಇಂಡೆಕ್ಸನ್ನು ಇಟ್ಕೊಂಡು ಯಾವ್ಯಾವ ತಳಿಗಳು ಅತ್ಯುತ್ತಮವಾಗಿ ಬರ್ತಾ ಇರೋದನ್ನು ನೋಡಿ ಮಾರ್ಕ್ ಮಾಡಿ ಒಂದಷ್ಟು ತಳಿಗಳನ್ನು ಬಿಡುಗಡೆ ಮಾಡಿದ್ರು. ಆ ತಳಿಗಳು ಯಾವ್ಯಾವುದು, ಎಲ್ಲಿ ಬೆಳೆಸ್ಬೋದು, ಹೇಗೆ ಬೆಳೆಸ್ಬೋದು, ಆ ತಳಿಗಳ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಟ್ಟರು. ಜಾಯಿಕಾಯಿ ಬಗ್ಗೆ ಮಾತಾಡ್ತಾ ಹೋದರೆ ಇನ್ನೂ ಹಲವಾರು ಕಾರ್ಯಕ್ರಮಗಳಾಗುತ್ತೆ. ಅದರ ಮೊದಲ ಕಂತಿನಲ್ಲಿ ನಾವಿವತ್ತು ಜಾಯಿಕಾಯಿನ ಒಂದು ಸ್ಥೂಲವಾದ ಪರಿಚಯವನ್ನು ಮಾಡ್ಕೊಂಡ್ವಿ. ಅದರಲ್ಲಿ ಒಂದು 4-5 ತಳಿಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ವಿ. ಇವತ್ತಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ.